ಸುಧೀಂದ್ರ ಆಪಲ್ ಪರ್ವಿ, ವಾಷಿಂಗ್ಟನ್ DC ಇವರ ದಂಪತಿಗಳನ್ನು ಪೂಜ್ಯರು ಹಾಸಲಿಕ್ಕೆ ಕೇಳಿಕೊಳ್ತಾರೆ. ನಮ್ಮ ಪರ್ಯಾಯ ಕಾಲದಲ್ಲಿ ಭಗವದ್ಗೀತೆಯ ಸಂದೇಶದ ಪ್ರಚಾರದ ಜೊತೆಗೆ ಭಗವದ್ಗೀತೆಯ ಸಂದೇಶ ರೂಪವಾದಂಥ ಸಾಧಕರನ್ನು ಕೂಡ ಗುರುತಿಸುವ ಒಂದು ಕಾರ್ಯ, ಅದು ಗೀತಾ ಸಂದೇಶದ ಒಂದು ಭಾಗ ಎಂಬುದಾಗಿ ನಾವು ಭಾವಿಸಿದ್ದೇವೆ. ಕೃಷ್ಣ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಹೇಳುವುದೇನೆಂದರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ. ಯಾರು ಕೃಷ್ಣ ಪ್ರತಿಯೊಂದು ಕ್ಷಣದಲ್ಲಿಯೂ ಸಾಧನೆಯನ್ನು ಮಾಡ್ತಾ ಇರಬೇಕು, ಕರ್ಮಯೋಗವನ್ನು ಉಪದೇಶ ಮಾಡಿದ್ದಾನೆ. ನಾವು ಬರೇ ಶರೀರ ಯಾತ್ರಾ, ಯಾರು ಶಾರೀರಂ ಕೇವಲಂ ಕರ್ಮ, ಕೇವಲ ಶಾರೀರ ಕರ್ಮವನ್ನು ಮಾಡ್ತಾ ಇದ್ದರೆ ಅವನ ಬದುಕು ಸಾರ್ಥಕವಾಗುವುದಿಲ್ಲ. ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ಶೌಚಕ್ಕೆ ಹೋಗಿ ಬರೋದು, ಆಮೇಲೆ ಊಟ ಮಾಡೋದು, ಮಲಗುವುದು, ಇದಿಷ್ಟೇ ಜೀವನದ ಸಾಧನೆ ಅಲ್ಲ. ಕೇವಲ ಆರೇ ಶರೀರ ಕೆಲಸವನ್ನೇ ಮಾಡ್ತಾ ಇದ್ದರೆ ಅವನು ಅಪರಾಧಿ ಅಂತೇಳಿ ಹೇಳ್ತಾನೆ. ಶಾರೀರಂ ಕೇವಲ ಕರ್ಮ. ನಾವು ಹುಟ್ಟಿದ್ದು ಕೇವಲ ಶಾರೀರ ಕರ್ಮಕ್ಕೆ ಅಲ್ಲ, ನಾವು ಸಮಾಜಕ್ಕೆ, ದೇವರಿಗೆ ನಾವು ಏನಾದರೂ ನಮ್ಮ ಕೊಡುಗೆಯನ್ನು ಕೊಡುವುದಕ್ಕೋಸ್ಕರ ಬಂದದ್ದು ಎಂಬಂತಹ ಈ ಪ್ರಜ್ಞೆಯಿಂದ ನಾವು ಬಾಳಿದರೆ ಆವಾಗ ನಮ್ಮ ಜೀವನ ಸಾರ್ಥಕ. ಕೃಷ್ಣ ಎಷ್ಟು ಹೇಳ್ತಾನೆ ಅಂದರೆ, ಅಡಿಗೆ ಮಾಡೋದು ಕೂಡ ನಮಗೋಸ್ಕರ ಅಡಿಗೆ ಮಾಡಬಾರ್ದು. ಯಾರು ತನಗೋಸ್ಕರ ಅಡುಗೆ ಮಾಡ್ತಾನೆ ಅವನು ಪಾಪವನ್ನೇ ತಿಂತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದ್ದರಿಂದ ತನಗೋಸ್ಕರ ಎಂಬ ಭಾವನೆಯನ್ನು ಇಟ್ಟುಕೊಂಡರೆ ಅದು ಸಾಧನೆಯಾಗುವುದಿಲ್ಲ. ನಾವು ಬೇರೆಯವರಿಗೋಸ್ಕರ ಅಡುಗೆ ಮಾಡಿ ಶೇಷವನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ. ಆದ್ದರಿಂದ ಯಾರು ತನಗೋಸ್ಕರ ಪಚನವನ್ನು ಮಾಡ್ತಾನೆ ಅವನು ಅಪರಾಧಿ ಅಂತ ಹೇಳಿ ಪರಿಗಣಿಸಲ್ಪಡ್ತಾನೆ. ಆದ್ದರಿಂದ ನಾವು ಅಡಿಗೆ ಮಾಡುವಾಗಲೂ ಕೂಡ ಅತಿಥಿಗಳಿಗೋಸ್ಕರ, ದೇವರಿಗೋಸ್ಕರ ಅಡಿಗೆ ಮಾಡಿ ಕೊನೆಗೆ ಉಳಿದದ್ದನ್ನು ನಾವು ಸ್ವೀಕಾರ ಮಾಡಬೇಕು. ಅದರಿಂದ ಹಿಂದಿನ ಕಾಲದಲ್ಲಿ ಆ ಪದ್ಧತಿ ಬಂದಿದೆ. ಹಿಂದೆ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ಅಡಿಗೆ ಮಾಡಿದ ತಕ್ಷಣ ಊಟ ಮಾಡಲಿಕ್ಕಿಲ್ಲ. ಅಡಿಗೆ ಮಾಡಿ ಎಲ್ಲ ಒಲೆ ಇದ್ದೆಲ್ಲ ತೆಗೆದಿಟ್ಟು ಆ ಮನೆಯ ಒಡತಿ ಹೊರಗೆ ಬಂದು ಕಾಯ್ತಾ ಕೂತ್ಕೊಳ್ಬೇಕು, ಯಾರಾದರೂ ಅತಿಥಿಗಳು ಬರ್ತಾರಾ ಅಂತ. ಚಪ್ಪಾಳೆ ತಟ್ಟಬೇಕು, ಯಾರಾದರೂ ಅತಿಥಿಗಳಿದ್ರೆ ಬನ್ನಿ ಅಂತ ಹೇಳಿ. ಯಾರ್ದು ಪ್ರತಿಕ್ರಿಯೆ ಇಲ್ಲ ಹೇಳಿದ್ಮೇಲೆ ಆಮೇಲೆ ಹೋಗಿ ಊಟ ಮಾಡಬೇಕು. ಅಡುಗೆ ಮಾಡೋದು, ಊಟ ಮಾಡೋದು. ಇವತ್ತೇನಾಗಿದೆ ಅಂದರೆ ಅಡುಗೆ ಮಾಡ್ತಾ ಇರುವಾಗಲೇ ತಿಂತಾ ಇರ್ತೀವಿ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿಲ್ಲ. ಆ ತರಹ ಯಾರು ತನಗೋಸ್ಕರ ಯಾರು ಅಡುಗೆ ಮಾಡ್ತಾನೆ ಅವನು ಪಾಪವನ್ನೇ ತಿನ್ನುತ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಜೀವನದಲ್ಲಿ ನಾವು ನಮ್ಮ ಲೈವ್ಲಿಹುಡ್ಡು ಏನು ಉಂಟು ಅದು ಸಾಧನೆಯಲ್ಲ. ಬದುಕುವುದಕ್ಕೋಸ್ಕರ ನಾವು ಉದ್ಯೋಗ ಮಾಡ್ತೇವೆ ಅಥವಾ ಹಣ ಸಂಪಾದನೆಗೋಸ್ಕರ ಏನೇನು ಮಾಡ್ತೇವೆ, ಅದೊಂದು ದೊಡ್ಡ ಸಾಧನೆ ಅಲ್ಲ. ಅದನ್ನು ಸಾಧನೆ ಅಂತ ಹೇಳಿ ನಾವು ಪರಿಗಣನೆ ಮಾಡೋದು ಸರಿಯಲ್ಲ. ಇನ್ನೊಬ್ಬರಿಗೋಸ್ಕರ ನಾವು ಏನು ಮಾಡ್ತೇವೆ ಅದು ನಿಜವಾದ ಸಾಧನೆ. ಅಂತಹ ಒಂದು ಇನ್ನೊಬ್ಬರಿಗೋಸ್ಕರ ಸಮಾಜದ ಬಗ್ಗೆ ಸ್ಪಂದನೆ, ಇನ್ನೊಬ್ಬರ ಸುಖ ದುಃಖಗಳ ಬಗ್ಗೆ ಸ್ಪಂದನೆ, ದೇವರ ಬಗ್ಗೆ ನಾವು ಮಾಡತಕ್ಕಂಥ ಕರ್ತವ್ಯ, ಇದು ಭಗವದ್ಗೀತೆಯ ಸಂದೇಶ. ಹಾಗಾಗಿ ನಾವು ವಿಶ್ವಗೀತಾ ಪರ್ಯಾಯದ ಸಂದರ್ಭದಲ್ಲಿ ಗೀತೆಯ ಸಂದೇಶವನ್ನು ಪ್ರವಚನ ಮಾತ್ರ ಮಾಡುವುದಲ್ಲ, ಆ ಸಂದೇಶವನ್ನು ಯಾರು ಅನುಷ್ಠಾನ ಮಾಡುತ್ತಾರೆ, ಯಾರು ಕಾರ್ಯಗತಗೊಳಿಸಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಕೂಡ ವಿಶ್ವಗೀತಾ ಪರ್ಯಾಯದ ಮುಖ್ಯ ಭಾಗವಾಗಿದೆ. ಅದರಂತೆ ಇವತ್ತು ನಮ್ಮ ಆತ್ಮೀಯರಾದಂತಹ ನಮ್ಮ ರೂಪಾ ಸುಧೀಂದ್ರ ಅವರನ್ನು ನಾವು ದೀಪಾ ಸುಧೀಂದ್ರ ಅವರನ್ನು ನಾವು ಗುರುತಿಸಿದ್ದೇವೆ. 26 ವರ್ಷಗಳಿಂದ ಕೂಡ ನಮಗೆ ಅತ್ಯಂತ ಆತ್ಮೀಯರಾಗಿ, ನಾವು ಮೊಟ್ಟ ಮೊದಲ ಬಾರಿಗೆ ಅಮೇರಿಕಕ್ಕೆ ಹೋದಾಗ 97ನೇ ಇಸ್ವಿಯಲ್ಲಿ ವಾಷಿಂಗ್ಟನ್ನಲ್ಲಿ ಪರಿಚಿತರಾಗಿ ಅವತ್ತಿನಿಂದಲೂ ಕೂಡ ಅವರು ಸಮಾಜದ ಬಗ್ಗೆ ಅಲ್ಲಿಯ ಪರಿಸರದಲ್ಲಿ ಲೀಡರ್ಶಿಪ್ ತಗೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಜಾಬಿಗೋಸ್ಕರ ಈ ಎಲ್ಲ ಕೆಲಸವನ್ನು ಮಾಡುವ ಅಗತ್ಯ ಇಲ್ಲ. ಆದರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು, ರಾಯರ ಆರಾಧನೆ ಇರಲಿ, ಯಾವುದೇ ಆರಾಧನೆ ಇರಲಿ, ಕೃಷ್ಣಾಷ್ಟಮಿ ಇರಲಿ, ಮಕ್ಕಳ ಸಮ್ಮೇಳನ ಇರಲಿ, ಈ ತತ್ವಜ್ಞಾನ ಪ್ರಚಾರದ ಯಾವುದೇ ಕಾರ್ಯಕ್ರಮ ಇರಲಿ, ಅವರು ಸ್ವಯಂ ಸ್ಫೂರ್ತಿಯಿಂದ ಮುಂದೆ ಬಂದು ಆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಶ್ರದ್ಧೆಯಿಂದ ಅವರು ನಡೆಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಸಾಮಾಜಿಕ ಕಾರ್ಯಕ್ರಮ ನಡೆಸುವುದು ಬಹಳ ಕಷ್ಟ.
ಯಾಕೆ ಅಂತ ಹೇಳಿದರೆ ಯಾರಾದರೂ ಮುಂದೆ ಹೋದರೆ 10 ಜನ ಅವರನ್ನು ಬೈಯುವವರೇ ಇರುವುದು, ಅವನು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ. ಆದ್ದರಿಂದ ಅದನ್ನೆಲ್ಲ ಎದುರಿಸಿಕೊಂಡು ಮುಂದೆ ಹೋಗುವುದು ಅದು ದೊಡ್ಡ ತ್ಯಾಗ. ನಾನು ಯಾವಾಗಲೂ ಹೇಳೋದುಂಟು, ಸೇವೆಯಲ್ಲಿ ದೊಡ್ಡ ಸೇವೆ ಏನೆಂದರೆ ಬೈಗಳನ್ನು ತಿನ್ನೋದೇ ದೊಡ್ಡ ಸೇವೆ. ಅದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದೂ ಇಲ್ಲ. ಯಾರಾದರೂ ಸ್ವಲ್ಪ ಮುಂದೆ ಹೋದರೆ ಜನ ಅವರನ್ನು ಡಿಸ್ಕರೇಜ್ ಮಾಡೋದು, ಅವರ ಬಗ್ಗೆ ಲಘುವಾಗಿ ಮಾತಾಡೋದು, ಏನೇನೋ ಹೇಳೋದು, ಇದನ್ನೆಲ್ಲ ಮಾಡಿಯೇ ಮಾಡ್ತಾರೆ. ಅದನ್ನೆಲ್ಲ ಎದುರಿಸಿಕೊಂಡು ನಾವು ಮುಂದೆ ಹೋದರೆ ಮಾತ್ರ ಸಾಧಕರಾಗಲಿಕ್ಕೆ ಸಾಧ್ಯ ಇದೆ. ಸಾಮಾಜಿಕ ಕೆಲಸ, ಅದೇ ರೀತಿ ವಾಲಂಟರಿ ಆಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇಂಥದ್ದೆಲ್ಲ ಸಹಜವಾಗಿದೆ. ಅಮೆರಿಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕವಾದಂತಹ ಜಾಗೃತಿ. ನಾವು ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ದ್ವೀಪಗಳಾಗಿದ್ದರು. ಅವರ ಪಾಡಿಗೆ ಅವರಾಯಿತು, ಅವರ ಜಾಬ್ ಆಯಿತು, ಅವರ ಕೆಲಸ ಆಯಿತು, ಅವರ ಮನೆ ಆಯಿತು, ಅಷ್ಟೇ ಇದ್ದರು. ಇವತ್ತು ಅಮೆರಿಕದಲ್ಲಿ ಒಂದು ಸಾಮಾಜಿಕವಾದಂತಹ ಒಂದು ಅಲೆ, ನಾವೆಲ್ಲರೂ ಒಂದಾಗಿರಬೇಕು. ಪರಸ್ಪರ ಸಂವಹನ, ಪರಸ್ಪರ ಒಂದು ಮಾತುಕತೆಗಳು, ಒಟ್ಟಿಗೆ ಸೇರುವುದು, ಕಾರ್ಯಕ್ರಮಗಳನ್ನೆಲ್ಲ ಮಾಡೋದು ಇವತ್ತು ಏನು ಪ್ರಾರಂಭ ಆಗಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ವಾಷಿಂಗ್ಟನ್ ಏರಿಯಾದಲ್ಲಿ ನಮ್ಮ ಸುಧೀಂದ್ರ ಕುಲಕರ್ಣಿ ಅವರು, ಸುಧೀಂದ್ರ ವ್ಯಾಪಾರದವರು ಇದ್ದಾರೆ. ಅವರು ತುಂಬ ಯುವಕರಾಗಿದ್ದು ವಾಸುಮೂರ್ತಿಯವರು ತನ್ನ ಬಲಗೈಯಾಗಿ ಇಟ್ಟುಕೊಂಡು ಇವತ್ತು ನಮ್ಮ ಸುಧೀಂದ್ರ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ನಮ್ಮ ಸಂಚಾರವನ್ನು ಕೂಡ ತುಂಬ ಒಳ್ಳೆಯ ಅಚ್ಚುಕಟ್ಟಿನ ರೀತಿಯಲ್ಲಿ ಮಾಡಿ ಎಲ್ಲ ಜನರನ್ನು ಸೇರಿಸಿಕೊಂಡು ಎಲ್ಲರಿಗೂ ಕೂಡ ಸಂತೋಷ ಆಗುವ ರೀತಿಯಲ್ಲಿ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅಮೇರಿಕಕ್ಕೆ ಹೋಗಿ ಅಲ್ಲಿ ಅಮೇರಿಕನ್ನರಾಗಿ ಆ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋದವರು ಅನೇಕ ಜನ ಇದ್ದಾರೆ. ಆದರೆ ಅಮೇರಿಕಕ್ಕೆ ಹೋಗಿ ಕೂಡ ಭಾರತೀಯತೆಯನ್ನು ಬಿಡದೆ ನಮ್ಮ ಭಾರತೀಯತೆಯನ್ನು ಸ್ಥಾಪನೆ ಮಾಡತಕ್ಕಂತಹ ವಿಷಯದಲ್ಲಿ ಅಲ್ಲಿ ಇದ್ದುಕೊಂಡೇ ಪ್ರಯತ್ನವನ್ನು ಮಾಡಿದವರು ನಮ್ಮ ಸುಧೀಂದ್ರ ಯಾಪರವರು. ಅದಕ್ಕೆ ನಮಗೆ ತುಂಬ ಅವರ ದೊಡ್ಡ ಸಾಧನೆ ಏನೆಂದರೆ ಅವರ ಮಕ್ಕಳನ್ನು ಇದೇ ರೀತಿ ತಯಾರು ಮಾಡಿದ್ದಾರೆ. ಅಲ್ಲಿ ಅಮೇರಿಕದ ದೊಡ್ಡ ಒಂದು ತೊಂದರೆ ಏನೆಂದರೆ ನಾವೆಷ್ಟು ಮಾಡ್ಬೋದು, ಆದರೆ ನಮ್ಮ ಮಕ್ಕಳನ್ನು ನಾವು ನಮ್ಮ ಸಂಸ್ಕಾರದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ತರುವುದೇನಿದೆ ಅದು ಬಹಳ ದೊಡ್ಡದಾದಂತಹ ಸವಾಲು. ಆ ಸವಾಲನ್ನು ಗೆಲ್ಲುವುದೇನಿದೆ ಅದು ಎಲ್ಲ ಸಾಧನೆಗಳಕ್ಕಿಂತಲೂ ದೊಡ್ಡದಾದಂತಹ ಸಾಧನೆ. ತಮ್ಮ ಮಕ್ಕಳು ಕನ್ನಡದಲ್ಲೇ ಮಾತಾಡುವ ಹಾಗೆ ಮಾಡೋದು, ನಮ್ಮ ಜಪ ಸಂಧ್ಯಾ ವಂದನೆ ಇದನ್ನೆಲ್ಲ ಅನುಸರಿಸಿಕೊಂಡು ಹೋಗೋದು, ಈ ರೀತಿಯಾಗಿ ಮಾಡೋದು ಏನುಂಟು ಇದು ದೊಡ್ಡ ಸವಾಲು. ಅಂತಹ ಸವಾಲನ್ನು ಕೂಡ ಅವರು ಮೀರಿದ್ದಾರೆ. ಅವರ ಇಬ್ಬರು ಮಕ್ಕಳು ಕೂಡ ಶ್ರೀಶ ನಾರಾಯಣ, ಧ್ರುವ ನಾರಾಯಣ, ಅವರಿಬ್ಬರು ಕೂಡ ತಂದೆಯ ದಾರಿಯಲ್ಲಿ ನಡೆದುಕೊಂಡು ತಂದೆ ತಾಯಿಗಳ ಆದರ್ಶಗಳನ್ನು ನಡೆಸಿಕೊಂಡು ಮುಂದೆ ವಾಷಿಂಗ್ಟನ್ನಿಗೆ ಬಂದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಈ ಮಕ್ಕಳೇ ಮುಂದೆ ನಡೆದುಕೊಂಡು ಹೋಗುವ ಹಾಗೆ ಅವರು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮಗೂ ಕೂಡ ಅಮೇರಿಕದಲ್ಲಿ ದೊಡ್ಡ ಕನ್ಸರ್ನ್ ಏನೆಂದರೆ ಅನೇಕ ಶಾಖೆಗಳನ್ನು ನಾವು ಮಾಡಿದ್ದೇವೆ. ಆದರೆ ಈಗ ಇಲ್ಲಿಂದ ಹೋದವರೆಲ್ಲ ಅದಕ್ಕೆ ಪೂರ್ಣವಾದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಮುಂದೆ ಅವರ ಮಕ್ಕಳು ಅವರ ನಂತರ ಈ ಎಲ್ಲ ಸಂಸ್ಥೆಗಳನ್ನು ಇವರು ಪೋಷಿಸ್ತಾರೋ ಅಥವಾ ಉಪಯೋಗಿಸ್ತಾರೋ, ಇದು ಉಪಯೋಗಿ ಆಗ್ತದೋ ಇಲ್ಲ ಎಂಬಂತಹ ಆತಂಕ ಅದು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಸುಧೀಂದ್ರ ಯಾಪಲಪರಿಯವರು ತಮ್ಮ ಮಕ್ಕಳನ್ನು ಕೂಡ ಇದೇ ಒಂದು ಸಂಸ್ಕಾರದ ಒಂದು ಮೂಸೆಯಲ್ಲಿ, ಸಂಸ್ಕಾರದ ಒಂದು ವಾಹಿನಿಯಲ್ಲಿ ಅವರು ತಂದದ್ದಕ್ಕೆ ಅದು ಎಲ್ಲರಿಗೂ ಕೂಡ ಮೇಲ್ಪಂಕ್ತಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಸುಧೀಂದ್ರ ಯಾಪಲಪರಿಯವರು ಅಲ್ಲಿನೆಲ್ಲ ಶಾಖೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಅಮೇರಿಕದಲ್ಲಿ ತೀರ್ಥಯಾತ್ರೆ ಅಂದರೆ ಕುತ್ತಿಗೆ ಮಠದ ಎಲ್ಲ ಶಾಖೆಗಳಿಗೆ ಹೋಗಿ ಬಂದರೆ ಅದೊಂದು ದೊಡ್ಡ ತೀರ್ಥಯಾತ್ರೆ ಅಂತ ಹೇಳಿ ಆಗಿದೆ. ಹಾಗೆ ನಮ್ಮ ಎಲ್ಲ ಶಾಖೆಗಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅಂತಹ ಒಂದು ವಿಶೇಷವಾದಂತಹ ತಮ್ಮ ಉದ್ಯೋಗ ಬಿಟ್ಟು ಉದ್ಯೋಗದಕ್ಕಿಂತ ಅತಿರಿಕ್ತವಾಗಿ ನಾವು ಸ್ವಯಂ ಸ್ಫೂರ್ತಿಯಾಗಿ ಏನು ಮಾಡ್ತೇವೆ ಅದನ್ನು ಜೀವನದ ನಿಜವಾದ ಸಾಧನೆ ಆಗ್ತದೆ. ಅವರ ಕಂಪನಿಯಲ್ಲಿಯೂ ಕೂಡ ದೊಡ್ಡ ಪೋಸ್ಟಲ್ಲಿದ್ದುಕೊಂಡು ದೊಡ್ಡ ಸ್ಥಾನದಲ್ಲಿದ್ದುಕೊಂಡು ಅಲ್ಲಿಯೂ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ನಾವು ನೋಡಿದರಲ್ಲಿ ಒಂದೇ ಊರಿನಲ್ಲಿ 25 ವರ್ಷ ಇದ್ದ ನಮ್ಮ ಸುಧೀಂದ್ರ ಯಾಪಲಪರಿಯವರು ಮಾತ್ರ. ನಾವು ಅಮೇರಿಕಕ್ಕೆ ಹೋದಾಗ ಈ ಬಾರಿ ಯಾವ ಊರಲ್ಲಿ ಯಾರು ನೋಡ್ತೇವೋ ನಂತರ ಹೋದಾಗ ಅವರು ಆ ಊರಲ್ಲಿ ಇರುವುದಿಲ್ಲ, ಬೇರೆ ಊರಿಗೆ ಹೋಗಿ ಬರ್ತಾರೆ. ಆದರೆ ವಾಷಿಂಗ್ಟನ್ DC ಮೊದಲನೇದರೂ ಇವತ್ತಿನ ತನಕ ಒಂದೇ ಊರಲ್ಲಿ ಇದ್ದುಕೊಂಡು ದೊಡ್ಡ ಸ್ಥಾನದಲ್ಲಿ ಇದ್ದುಕೊಂಡು ಸಮಾಜದ ಸಂಘಟನೆ, ಸಮಾಜದ ಸೇವೆ, ಧಾರ್ಮಿಕ ಕಾರ್ಯಕ್ರಮ ಇದನ್ನೆಲ್ಲ ನಿರ್ವಹಿಸಿಕೊಂಡು
ಅವರು ಬರ್ತಾ ಇದ್ದಾರೆ. ಅವರ ಈ ಒಂದು ಸಾಧನೆ ಉಳಿದವರಿಗೂ ಮೇಲ್ಪಂಕ್ತಿಯಾಗಲಿ ಎಂಬ ದೃಷ್ಟಿಯಲ್ಲಿ ಅವರನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. ಅವರ ಮಗನ ಉಪನಯನವನ್ನು ಕೂಡ ಇವತ್ತು ಇಲ್ಲಿ ಬಹಳ ಸಾಂಗವಾಗಿ ಬಹಳ ವೈಭವದಿಂದ ನಡೆಸಿದ್ದಾರೆ. ಈ ದೃಷ್ಟಿಯಲ್ಲಿಯೂ ಕೂಡ ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಸುಧೀಂದ್ರ ಯಾಪಲ ಪರ್ವಿ ಈ ಕುಟುಂಬ ಇದೊಂದು ಆದರ್ಶ ಕುಟುಂಬವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ, ಅವರಿಂದ ಇನ್ನಷ್ಟು ಸಾಧನೆಗಳು ನಡೆಯಲಿ, ಅವರಿಂದ ಇನ್ನಷ್ಟು ದೊಡ್ಡ ದೊಡ್ಡ ಸಾಧನೆ ನಡೆಯಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ನಾವು ತೀರ್ಥಯಾತ್ರೆಗೆ ಹೋದಾಗ ಎಲ್ಲ ತೀರ್ಥಯಾತ್ರೆಯಲ್ಲಿ ಅವರು ಮೊಟ್ಟ ಮೊದಲು ಬರ್ತಾರೆ. ಅಲ್ಲಿಂದ ಅಮೇರಿಕದಿಂದ ಬಂದು ತೀರ್ಥಯಾತ್ರೆಗಳಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಎಲ್ಲ ಕರ್ಕೊಂಡು ಬರ್ತಾರೆ. ಇಂತಹ ಒಂದು ಕನ್ಸರ್ನ್ ನಮ್ಮ ಧರ್ಮದ ಬಗ್ಗೆ, ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಒಂದು ವಿಶೇಷವಾದಂಥ ಉತ್ಕಟವಾದಂತಹ ಒಂದು ಅಟ್ಯಾಚ್ಮೆಂಟ್ ಅಥವಾ ಕಮಿಟ್ಮೆಂಟ್ ಏನಿದೆ, ಇದು ಬಹಳ ಮುಖ್ಯವಾದದ್ದು. ಅದು ಎಲ್ಲ ಒಂದು ಅನಿವಾಸಿ ಭಾರತೀಯರಿಗೂ ಕೂಡ ಬಹಳ ಒಂದು ಮುಖ್ಯವಾದಂಥ ವಿಚಾರವಾಗಿದೆ. ಅದನ್ನೆಲ್ಲರೂ ಗಮನಿಸಬೇಕು ಎಂಬ ದೃಷ್ಟಿಯಲ್ಲಿ ನಾವು ನಮ್ಮ ಚತುರ್ಥ ಪರ್ಯಾಯದ ಈ ಬರುವ ಸಂದರ್ಭದಲ್ಲಿ ಅವರಿಗೆ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿಯ ಜೊತೆಗೆ ವಿಶೇಷ ಅಭಿನಂದನೆಯನ್ನು ಕೂಡ ನೀಡುತ್ತಾ ಇದ್ದಾರೆ. ಶ್ರೀಯುತ ಸುಧೀಂದ್ರ ಯಾಪಲ್ಪರ್ವಿ ದಂಪತಿಗಳು ಪೂಜ್ಯ ಪರ್ಯಾಯ ಶ್ರೀಪಾದರಿಂದ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಅವರ ಸುಪುತ್ರ ಧ್ರುವನಾರಾಯಣನಿಗೆ ಉಪನಯನದ ಕಾರ್ಯಕ್ರಮವನ್ನು ನಡೆಸಿ ವಿಶೇಷವಾಗಿ ಸರ್ವಮೂಲ ಪಾರಾಯಣಾದಿಗಳನ್ನು, ಹರಿದಾಸ ಸಂಗೀತ ಮೊದಲಾದ ಸೇವೆಗಳನ್ನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅವರು ಸಮರ್ಪಣೆ ಮಾಡಿದ್ದಾರೆ. ಪೂಜ್ಯ ಪರ್ಯಾಯ ಶ್ರೀಪಾದರ ಅಮೆರಿಕ ಪ್ರವಾಸದ ಕಾಲದಲ್ಲಿಯೂ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಈ ಎಲ್ಲ ಸೇವೆ, ಶ್ರದ್ಧೆ, ಸಾಧನೆ ಇತ್ಯಾದಿಗಳನ್ನೆಲ್ಲ ಗಮನಿಸಿ ತಮ್ಮ ಶಿಷ್ಯ ಶ್ರೀ ಸುಶ್ರೀಂದ್ರ ಚಿತ್ತ ಶ್ರೀಪಾದರೊಡನೆ ನಡೆಸ್ತಾ ಇರುವಂತಹ ಚತುರ್ಥ ವಿಶ್ವಗೀತ ಪರ್ಯಾಯದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಸಕಲ ಸಿರಿ ಸಂಪದಗಳನ್ನಿತ್ತು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ನೀಡಿದ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ. ಅವರ ಧರ್ಮಪತ್ನಿ ಕೂಡ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಶ್ರೀಶನಾರಾಯಣ ಹಾಗೂ ಧ್ರುವನಾರಾಯಣ ಇವರು ಕೂಡ ಪರ್ಯಾಯ ಶ್ರೀಪಾದದಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ಸಾಮಾನ್ಯವಾಗಿ ಉಪನಯನದ ದಿವಸ ಉಪನಯನ ಆದ ತಕ್ಷಣ ಹಳದಿ ಬಟ್ಟೆಯನ್ನು ಬಿಟ್ಟು ಪ್ಯಾಂಟ್ ಹಾಕ್ಕೊಳ್ಳೋರೆ ಜಾಸ್ತಿ. ಆದರೆ ನಮ್ಮ ಧ್ರುವ ನಾರಾಯಣ ಇವತ್ತು ಇಡೀ ಇದೇ ಒಂದು ಪಂಚಾಯತ್ ಇಟ್ಟುಕೊಂಡು ಈ ಒಂದು ಉಪನಯನದ ಸಂಸ್ಕಾರಕ್ಕೆ ಎಷ್ಟು ಶ್ರದ್ಧೆಯನ್ನು ವ್ಯಕ್ತಪಡಿಸಿದ್ದಾನೆ ಎಂಬುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ತಲೆ ಓಡಿಸಿಕೊಂಡು ಶಿಕೆ ಇಟ್ಟುಕೊಂಡು ಇದೇ ರೀತಿ ವೈದಿಕ ವೇಷದಲ್ಲಿ ಇರಬೇಕಾದ್ರೆ, ಅದು ಅಮೇರಿಕದಲ್ಲಿ ಬೆಳೆದವರಿಗೆ ಈ ರೀತಿ ಇರಬೇಕಾದ್ರೆ ಬಹಳ ಕಷ್ಟದ ವಿಚಾರ. ಅಂತಹ ಒಂದು ಶ್ರದ್ಧೆ ಇದ್ದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನಾವು ಧ್ರುವ ನಾರಾಯಣನನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಕಟಣೆ ಇದೆ. ದಿನಾಂಕ 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕಿನ ಅಕ್ಷಯ ತೃತೀಯದ ಪರ್ವಕಾಲದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಶ್ರೀಕೃಷ್ಣನ ಮೂಲ ವಿಗ್ರಹಕ್ಕೆ ಕನಕಾಭಿಷೇಕಗಳಿಂದ ಉನ್ನತ ಪ್ರಸಾದವನ್ನು ಭಕ್ತರಿಗೆ ನೀಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲು ಪೂಜ್ಯ ಶ್ರೀಪಾದರು ಸಂಕಲ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಯೋಜನೆಗಳಿಗೆ ಭೀಮ ಬಲ ಬರುವಂತೆ ಭೀಮಾ ಜ್ಯುವೆಲ್ಲರ್ಸಿನ ಶ್ರೀಯುತ ವಿಷ್ಣು ಶರಣ್ ಭಟ್ ಅವರ ನೇತೃತ್ವದ ಭೀಮಾ ಜ್ಯುವೆಲ್ಲರ್ಸಿನವರು ವಿಶೇಷ ಕೃಷ್ಣನಿಗೆ ಬಂಗಾರದ ಸಮರ್ಪಣೆ ಈ ಸಂದರ್ಭದಲ್ಲಿ ಮಾಡುವವರಿದ್ದಾರೆ. ಅವರ ಪ್ರತಿನಿಧಿಗಳು ಇರುವರು ವೇದಿಕೆಗೆ ಆಗಮಿಸಿ ಪರ್ಯಾಯ ಶ್ರೀಪಾದರಿಗೆ
ಶ್ರೀಕೃಷ್ಣನಿಗೆ ಅರ್ಪಿಸಲು ಬಂಗಾರದ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಅವರ ಎಲ್ಲ